ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್, ಕನ್ನಡದಲ್ಲಿ ಕೋನಗಳು, ಈ ಚಾಪ್ಟರ್ ಮೇಲೆ ಒಂದು 15 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 60 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 61ರಿಂದ 75ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 61 ನೋಡಿ, ತುಂಬ ಸಿಂಪಲ್ ಆಗಿದೆ. ಅಕ್ಯೂಟ್ ಆ್ಯಂಗಲ್ ಅಂದ್ರೆ ಏನು? 0ಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಅಷ್ಟೇ, ಆಯಿತಾ? 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಎಲ್ಲಿ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. 0 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆ ಥರ ಇದ್ದರೆ ಅಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 61ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೋಡಿ, ಆ್ಯನ್ ಆ್ಯಂಗಲ್, ಇದನ್ನು ಎಕ್ಸ್ ಅಂತ ತಗೊಳ್ಳಿ, ಆಯಿತಾ? ಆ್ಯನ್ ಆ್ಯಂಗಲ್ 14 ಡಿಗ್ರಿ ಮೋರ್ ದ್ಯಾನ್ ಇಟ್ಸ್ ಕಾಂಪ್ಲಿಮೆಂಟ್ ಆ್ಯಂಗಲ್, ಆಯಿತಾ? ಒಂದು ಆ್ಯಂಗಲ್ಲು ಇನ್ನೊಂದು ಆ್ಯಂಗಲ್ಗಿಂತ 14 ಡಿಗ್ರಿ ಜಾಸ್ತಿ ಇದೆಯಂತೆ, ಅಷ್ಟೇ ಕೊಟ್ಟಿರೋದು. ಒಂದು ಆ್ಯಂಗಲ್ಲು ಇನ್ನೊಂದು ಆ್ಯಂಗಲ್ಗಿಂತ 14 ಡಿಗ್ರಿ ಜಾಸ್ತಿ ಇದೆ. ಒಂದು ಆ್ಯಂಗಲ್ಲು ಇನ್ನೊಂದು ಆ್ಯಂಗಲ್ಗಿಂತ 14 ಡಿಗ್ರಿ ಜಾಸ್ತಿ ಇದೆಯಂತೆ, ಆಯಿತಾ? ಹಾಗಾದರೆ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇನ್ನೊಂದು ಸಲ ರಿಪೀಟ್ ಮಾಡಲಾ? ಕ್ವಶನ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅರ್ಥ ಮಾಡ್ಕೊಬನ್ನಿ. ಆ್ಯನ್ ಆ್ಯಂಗಲ್, ಈ ಆ್ಯಂಗಲ್ಲು ಇನ್ನೊಂದು ಆ್ಯಂಗಲ್ಗಿಂತ 14 ಡಿಗ್ರಿ ಜಾಸ್ತಿ ಇದೆ, ಅಷ್ಟೇ, ಆಯಿತಾ? ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ? ಕಾಂಪ್ಲಿಮೆಂಟ್ ಅಂತ ಹೇಳಿದ್ದಾನೆ ಅಣ್ಣ. ಕಾಂಪ್ಲಿಮೆಂಟ್ ಅಂದ ತಕ್ಷಣ ಹೇಳಿದ ತಕ್ಷಣ ಏನು ಮಾಡಿ? ಕಾಂಪ್ಲಿಮೆಂಟ್ ಕನ್ನಡದಲ್ಲಿ ಪೂರಕ ಕೋನ ಅಂದರೆ ಸಮ್ ಆಫ್ ಆ್ಯಂಗಲ್ಲು, ಸಮ್ ಆಫ್ ಟು ಆ್ಯಂಗಲ್ಲು, ಎಕ್ಸ್ ಪ್ಲಸ್ 14 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ, ಆಯಿತಾ? ಕಾಂಪ್ಲಿಮೆಂಟ್ ಅಂದ ತಕ್ಷಣ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. 2x ಪ್ಲಸ್ 14 ಡಿಗ್ರಿ ಈಸ್ ಈಕ್ವಲ್ ಟು 90. 2x ಈಸ್ ಈಕ್ವಲ್ ಟು 90 ಮೈನಸ್ 14. 2x ಈಸ್ ಈಕ್ವಲ್ ಟು 90ಲಿ 14 ಕಳೆದ್ರೆ ಎಷ್ಟಾಗುತ್ತೆ? 76 ಆಗುತ್ತೆ. 76 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ x ಈಕ್ವಲ್ ಟು 38 ಡಿಗ್ರಿ ಆಗುತ್ತೆ. x 38, ಆಯಿತಾ? ಅಂದ್ಕೊಂಡಿರೋದು ಈ ಆ್ಯಂಗಲ್ ಅಲ್ಲ, ಈ ಆ್ಯಂಗಲ್ ಕೇಳಿರೋದು, ಆಯಿತಾ? ಎಕ್ಸ್ ಪ್ಲಸ್ 14 ಅವನು ಕೇಳಿರೋದು ಈ ಆ್ಯಂಗಲ್. ಇದನ್ನು ಫೈಂಡ್ ಔಟ್ ಮಾಡಿ. ಎಕ್ಸ್ ಅಂದರೆ 38 ಪ್ಲಸ್ 14, 38 ಪ್ಲಸ್ 14 ಅಂದರೆ 52 ಡಿಗ್ರಿ ಬಂತು. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 62ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63 ಏನು ಕೊಟ್ಟಿದ್ದಾನೆ ಅಂದರೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಮೆನ್ಷನ್ ಮಾಡಿದ್ದಾನೆ. ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಫಿಗರ್ ಬರ್ಕೊಂಡು ಈಗ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ ಟ್ವೈಸ್ ಇಟ್ಸ್ ಸಪ್ಲಿಮೆಂಟರಿ, ಆಯಿತಾ? ಟ್ವೈಸ್ ಇಟ್ಸ್ ಸಪ್ಲಿಮೆಂಟ್ರಿ. ಕ್ವಶನ್ ನೋಡಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದ ಮೆಜರ್ ಆಫ್ ಆನ್ ಆ್ಯಂಗಲ್ ಈಸ್ ಟ್ವೈಸ್ ಇಟ್ಸ್ ಸಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಂದು ಕೋನದ ಅಳತೆಯು ಪರಿಪೂರಕ ಕೋನದ ಅಳತೆಯ 2 ಪಟ್ಟು ಇದೆ, ಆಯಿತಾ? ಅಥವಾ 2ರಷ್ಟು ಇದ್ದರೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಅಂದರೆ ಈ ಕೋನನ ಫೈಂಡ್ ಔಟ್ ಮಾಡಬೇಕಂತ. ನಮಗೆಲ್ಲ ಗೊತ್ತಿದೆ, ಸಪ್ಲಿಮೆಂಟ್ ಅಂದ ತಕ್ಷಣ ಏನು ಮಾಡ್ಕೋಬೇಕು? ಸಪ್ಲಿಮೆಂಟ್ ಸಾಕಷ್ಟೇ, ಅಷ್ಟು ಯಾಕೆ ಬರೀತಾರೆ? ಪರಿಪೂರಕ ಕೋನ ಅಂದ ತಕ್ಷಣ ಏನು ಮಾಡ್ಕೋಬೇಕು? ಎರಡು ಆ್ಯಂಗಲ್ನು ಆ್ಯಡ್ ಮಾಡ್ಕೋಬೇಕು. 2x ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ, ಆಯಿತಾ? 3x ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 3 6 18, ಎಕ್ಸ್ ಈಸ್ ಈಕ್ವಲ್ ಟು 60 ಡಿಗ್ರಿ, ಆಯಿತಾ? ನೆಕ್ಸ್ಟ್ ಅವ್ನು ಕೇಳಿರೋದು ಈ ಆ್ಯಂಗಲ್ ಅಲ್ವಾ? ಈ ಆ್ಯಂಗಲ್ಲು 2x, 2 ಇಂಟು ಎಕ್ಸ್ ಅಂದರೆ 60. ಸೊ ಈ ಆ್ಯಂಗಲ್ ಏನು ಬರುತ್ತೆ? 120 ಡಿಗ್ರಿ ಬರುತ್ತೆ, ಆಯಿತಾ? ಈ ಆ್ಯಂಗಲು 120 ಡಿಗ್ರಿ ಬರುತ್ತೆ. ಅವ್ನು ಕೇಳಿರೋ ಇದು, ಆಯಿತಾ? ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 63ಗೆ ಆಪ್ಷನ್ ಎ. ಮತ್ತು ಇದನ್ನು ಕಂಪ್ಲೀಟ್ ಮಾಡೋಣ, ಮುಗಿಯಿತು. ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಕಡೆ 120 ಆಗೈತೆ, ಈ ಕಡೆ ಎಷ್ಟು ಬರುತ್ತೆ? ಈ ಆ್ಯಂಗಲು 60 ಡಿಗ್ರಿ ಆಗುತ್ತೆ. 120 ಪ್ಲಸ್ 60 ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ, ಆಯಿತಾ?
ಸೊ ಇದು ಸ್ಟ್ರೈಟ್ ಲೈನ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಕ್ವಶನ್ ನಂಬರ್ 63 ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64 ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದೇನೆ. ಆಂಗಲ್ ಎ ಒ ಸಿ, ಆಂಗಲ್ ಎ ಒ ಸಿ ಮತ್ತೆ ಬಿ ಒ ಸಿ ಒಂದು ಲೀನಿಯರ್ ಪೇರ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಲೀನಿಯರ್ ಪೇರ್ ಅಂದರೆ ಏನು? ಲೀನಿಯರ್ ಪೇರ್, ಕನ್ನಡದಲ್ಲಿ ಸರಳ ಯುಗ್ಮ. ಹೆಸರು ನೋಡಿ ಎಷ್ಟು ವಿಶೇಷವಾಗೈತೆ, ಕನ್ನಡದಲ್ಲಿ ಸರಳ ಯುಗ್ಮ ಅಂತ, ಆಯ್ತಾ? ಒಂದು ಲೀನಿಯರ್ ಪೇರ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಂಗಲ್ ಎ ಒ ಸಿ ಬಿ ಒ ಸಿ ಒಂದು ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮ ಅಂದರೆ ಎರಡು ಅಡ್ಜಸೆಂಟ್ ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಆಗಿದೆ, ಅದನ್ನ ಲೀನಿಯರ್ ಪೇರ್ ಅಂತ ಕರಿತೀವಿ ಅಥವಾ ಸರಳ ಯುಗ್ಮ ಅಂತ ಕರಿತೀವಿ, ಆಯ್ತಾ? ಎರಡು ಪಾರ್ಶ್ವ ಕೋನಗಳು ಸೇರಿ ಒಂದು ಸರಳ ರೇಖೆ ಏನಾದ್ರು ಫಾರ್ಮ್ ಮಾಡಿದ್ರೆ ಅದನ್ನ ಸರಳ ಯುಗ್ಮ ಅಂತ ಕರೀತಾರೆ, ಆಯ್ತಾ? ಈ ರೀತಿ ಕೊಟ್ಬಿಟ್ಟು ಆಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ತುಂಬಾ ಸಿಂಪಲ್ ಆಗಿದೆ, ಆಯ್ತಾ? ಇದು ಸ್ಟ್ರೈಟ್ ಲೈನ್ ಅಂತ. ಲೀನಿಯರ್ ಪೇರ್ ಅಂದ್ರೆ ಅಷ್ಟೇ. ಲೀನಿಯರ್ ಪೇರ್ ಸರಳ ಯುಗ್ಮ ಅಂದ್ರೆ ಎರಡು ಆಂಗಲ್ ಸೇರಿ ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗಿದೆ. ಸ್ಟ್ರೈಟ್ ಲೈನ್ ಅಂದ್ರೆ ಎಷ್ಟು ಆಂಗಲ್ಲು? ಸ್ಟ್ರೈಟ್ ಲೈನ್ ಅಂದ್ರೆ ಎಷ್ಟು ಆಂಗಲ್ಲು? 180 ಡಿಗ್ರಿ. 4x + 2x ಅಂದರೆ 6x, 180, ಆಯ್ತಾ? 6 1 6, 6 2 12, 6 3 18, x ಅಂದರೆ 30 ಡಿಗ್ರಿ. ಆಸ್ ಸಿಂಪಲ್ ಆಸ್ ದಟ್. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 64ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಏನು ಕೊಟ್ಟಿದ್ದಾರೆ ಅಂದರೆ ಡಿಫರೆನ್ಸ್ ಬಿಟ್ವೀನ್ ಟೂ ಕಾಂಪ್ಲಿಮೆಂಟರಿ ಆಂಗಲ್ ಇಸ್ 10 ಡಿಗ್ರಿ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ಬೋತ್ ಆಂಗಲ್ಸ್. ಕನ್ನಡದಲ್ಲಿ ಎರಡು ಪೂರಕ ಕೋನಗಳ ನಡುವಿನ ವ್ಯತ್ಯಾಸ 10 ಡಿಗ್ರಿ ಇದ್ದರೆ ಆ ಎರಡು ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಆಯ್ತಾ? ಕಾಂಪ್ಲಿಮೆಂಟರಿ ಅಂದ ತಕ್ಷಣ ಬರ್ಕೊಳ್ಳಿ, ಇದನ್ನ x1 ಅಂತ ಬರ್ಕೊಳ್ಳಿ, ಇದನ್ನ x2 ಅಂತ ಬರ್ಕೊಳ್ಳಿ, ಆಯ್ತಾ? ಕಾಂಪ್ಲಿಮೆಂಟರಿ ಆಂಗಲ್ ಅಂದ ತಕ್ಷಣ ಈ ಡಯಾಗ್ರಾಮ್ ಬರ್ಕೊಂಡು ಒಂದ x1 ಇನ್ನೊಂದು x2 ಅಂತ ಬರ್ಕೊಳ್ಳಿ. a1 b1 ಏನ್ ಬೇಕಾದ್ರೂ ಬರ್ಕೋಬಹುದು ನೀವು. x1 y1 x2 y2 a b ಏನ್ ಬೇಕಾದ್ರೂ ಬರ್ಕೋಬಹುದು. ನಾನು x1 x2 ಅಂತ ಬರ್ಕೊಂಡಿದ್ದೀನಿ. ಅವ್ನು ಕೇಳಿರೋದು ಡಿಫರೆನ್ಸ್ ಬಿಟ್ವೀನ್ ಟೂ ಕಾಂಪ್ಲಿಮೆಂಟರಿ ಆಂಗಲ್ x2 - x1 = 10 ಅಂತ ಕೊಟ್ಟಿದ್ದಾನೆ. ಇವೆರಡು ಕಾಂಪ್ಲಿಮೆಂಟರಿ ಆಂಗಲ್, ಇವೆರಡು ಕಾಂಪ್ಲಿಮೆಂಟರಿ ಆಂಗಲ್ದು ಡಿಫರೆನ್ಸ್, 10 ಡಿಗ್ರಿ ಅಂತ, ಆಯ್ತಾ? ಎರಡು ಪೂರಕ ಕೋನಗಳ ನಡುವಿನ ವ್ಯತ್ಯಾಸ 10 ಡಿಗ್ರಿ ಅಂತ ಬರ್ಕೊಂಡಿದ್ದೀನಿ, ಆಯ್ತಾ? ಅದು ಸಾಲ್ವ್ ಮಾಡೋಣ. ಅದಕ್ಕೆ ಮುಂಚೆನೆ ನಮಗೆಲ್ಲ ಗೊತ್ತಿದೆ ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು. ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೆ x1 + x2 = 90 ಡಿಗ್ರಿ, ಆಯ್ತಾ? x2 ಏನು ಬರ್ಕೋಬಹುದು? x2 = 90 - x1 ಅಂತ ಬರ್ಕೋಬಹುದು, ಆಯ್ತಾ? x1 ಆ ಕಡೆ ಹೋದ್ರೆ -x1 ಅಂತ ಬರ್ಕೋಬಹುದು, ಆಯ್ತಾ? ಈಗ ತೆಗೆದು ಇಲ್ಲಿ ಹಾಕಿ, x2 ಅಂದ್ರೆ ಇಲ್ಲಿ ಹಾಕಿ. x2 ಜಾಗಕ್ಕೆ ಏನಂತ ಹಾಕೊಳ್ಳಿ? 90 - x1 ದಟ್ ಈಸ್ ಈಕ್ವಲ್ ಟು 10 ಡಿಗ್ರಿ, ಆಯ್ತಾ? ನೋಡಿ, x2 ಜಾಗಕ್ಕೆ 90 - x1 ಹಾಕೊಂಡಿದ್ದೀನಿ. x2 ಜಾಗಕ್ಕೆ 90 - x1 ಹಾಕೊಂಡಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ, ಆಯ್ತಾ? ಅಷ್ಟೇ. ಸಿಂಪ್ಲಿಫೈ ಮಾಡಿ, ಇದೇನಾಗುತ್ತೆ? 90 - 2x1 = 10 ಡಿಗ್ರಿ ಆಗುತ್ತೆ, ಆಯ್ತಾ? ಈಗ ನೋಡಿ, 90 10 ಈ ಕಡೆ ಬಂದರೆ -10 ಆಗುತ್ತೆ, 2x1 ಆ ಕಡೆ ಹೋದರೆ +2x1 ಆಗುತ್ತೆ, ಆಯ್ತಾ? ನೋಡಿ, 90 ಬರ್ಕೊಂಡಿದ್ದೀನಿ, 10 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, -2x1 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ +2x1 ಆಗುತ್ತೆ. ಈಗ ಮೈನಸ್ ಮಾಡಿ, 90ಲಿ 10ನ ಮೈನಸ್ ಮಾಡಿದ್ರೆ 80 ಆಗುತ್ತೆ, ಇದು 2x1 ಆಗುತ್ತೆ, ಆಯ್ತಾ? ಈಗ x1 = 2 1s 2 4s, x1 = 40 ಡಿಗ್ರಿ ಆಗುತ್ತೆ. x1 40 ಡಿಗ್ರಿ ಆಗುತ್ತೆ. ಒಂದು ಬಂತಾ? x2 ಫೈಂಡ್ ಔಟ್ ಮಾಡಿ. x2 = 90, x1 ಅಂದರೆ ಎಷ್ಟು? x1 ಅಂದರೆ 40 ಡಿಗ್ರಿ -40 ಡಿಗ್ರಿ. x2 = 90ಲಿ 40 ಕಳೆದ್ರೆ 50 ಡಿಗ್ರಿ, ಆಯ್ತಾ? x1 ಏನು ಬರುತ್ತೆ? 40 ಡಿಗ್ರಿ ಬರುತ್ತೆ, x2 50 ಡಿಗ್ರಿ ಬರುತ್ತೆ. ಇದು x1, ಇದು x2, 40 ಮತ್ತು 50 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 65ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66 ಅಲ್ಲಿ ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟರಿ ಆಂಗಲ್ ಇಸ್ 20 ಡಿಗ್ರಿ, ಫೈಂಡ್ ಒನ್ ಆಂಗಲ್. ಕನ್ನಡದಲ್ಲಿ ಎರಡು ಪರಿಪೂರಕ ಕೋನಗಳ ನಡುವಿನ ವ್ಯತ್ಯಾಸ 20 ಡಿಗ್ರಿ ಆದರೆ ಒಂದು ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ,
ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದ ತಕ್ಷಣ ಒಂದು ಫಿಗರ್ ಬರ್ಕೊಳ್ಳಿ. ಇದು ಗೊತ್ತಿಲ್ಲ, x1 ಅಂತ ಬರ್ಕೋತೀನಿ, ಇದನ್ನು x2 ಅಂತ ಬರ್ಕೋತೀನಿ. ನೀವು ಯಾವ ರೀತಿನಾದ್ರು ಬರ್ಕೋಬೋದು, ಎಕ್ಸ್ ವೈ ಎ ಬಿ ಏನು ಬೇಕಾದ್ರೂ ಬರ್ಕೊಂಡು ಸಾಲ್ವ್ ಮಾಡ್ಬೋದು. ಆಯಿತಾ, ಎ ಬಿ ಅಂತ ಬರ್ಕೊಳ್ಳ ಬೇಡ, ಯಾವ್ದಾದ್ರು ಒಂದು ಫಾರ್ಮೆಟ್ ಯೂಸ್ ಮಾಡೋಣ. x1 ಅಂತ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, x1 x2 ಅಂತ ಇದನ್ನು ಹಂಗೆ ಸಾಲ್ವ್ ಮಾಡ್ತೀನಿ. ನೀವು ಬೇಕು ಅಂದರೆ ಎ ಮತ್ತು ಬಿ ಅಂತ ಬೇಕಾದ್ರೂ ಸಾಲ್ವ್ ಮಾಡಿ, ಎಕ್ಸ್ ವೈ ಅಂತ ಬೇಕಾದ್ರೂ ಸಾಲ್ವ್ ಮಾಡಿ, ಫೈನಲ್ ಆನ್ಸರ್ ಸೇಮ್ ಬರುತ್ತೆ. ಆಯಿತಾ, ಅವ್ರು ಕೊಟ್ಟಿರೋ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದ ತಕ್ಷಣ x1 x2 ಅಂತ ಬರ್ಕೊಳ್ಳಿ. ಅಲ್ಲಿ ಅವ್ರು ಕೊಡಿ ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ 20 ಡಿಗ್ರಿ. ಆಯಿತಾ, x2 ಮೈನಸ್ x1 ಈಸ್ ಈಕ್ವಲ್ ಟು 20 ಡಿಗ್ರಿ. ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 20 ಡಿಗ್ರಿ. ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 20 ಡಿಗ್ರಿ. ಈ ಕ್ವೆಶನ್ ಬರ್ಕೊಳ್ಳೋದು ಇನ್ನೊಂದ್ಸಲ, ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ 20 ಡಿಗ್ರಿ. ಪ್ರತಿಯೊಂದು ವರ್ಡ್ನೂ ಈಕ್ವೇಶನ್ ಕನ್ವರ್ಟ್ ಮಾಡಿದ್ದೀನಿ ನೋಡಿ. ಡಿಫರೆನ್ಸ್ ಅಂದರೆ ಮೈನಸ್, ಡಿಫರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ ಈಸ್ ಅಂದರೆ ಈಕ್ವಲ್ ಸೈನ್ 20 ಡಿಗ್ರಿ. ಆಯಿತಾ, ಬರ್ಕೊಂಡ್ರಾ. ನೆಕ್ಸ್ಟ್ x2 ಅಂದರೆ ಏನು, x2 ಅಂದರೆ ಆ ಕಡೆ ಹೋದರೆ 20 ಪ್ಲಸ್ x1 ಆಗುತ್ತೆ. x1 ಆ ಕಡೆ ಅಂದರೆ 20 ಪ್ಲಸ್ x1 ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ x1 ಪ್ಲಸ್ x2 ಈಸ್ ಈಕ್ವಲ್ ಟು 180 ಡಿಗ್ರಿ. ಸಮ್ ಆಫ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ 180 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ x2 ಜಾಗಕ್ಕೆ ಏನು ಹಾಕೊಳ್ಳಿ, x2 ಜಾಗಕ್ಕೆ 20 ಪ್ಲಸ್ x1 ಅಂತ ಹಾಕೊಳ್ಳಿ, 20 ಪ್ಲಸ್ x1 ಅಂತ ಹಾಕೊಳ್ಳಿ, ಇದು 180 ಡಿಗ್ರಿ. ಆಯಿತಾ, ಎಷ್ಟು ಜಾಗಕ್ಕೆ ಇದನ್ನು ಹಾಕೊಂಡಿದ್ದೀನಿ. ಆಯಿತಾ, 20 ಪ್ಲಸ್ x1. ಆಯಿತಾ, ಈಗ x1 2x1 ಪ್ಲಸ್ 20 ಈಸ್ ಈಕ್ವಲ್ ಟು 180 ಡಿಗ್ರಿ. 2x1 ಈಸ್ ಈಕ್ವಲ್ ಟು 180 ಮೈನಸ್ 20. 2x1 180 20 ಅಂದರೆ 160 ಡಿಗ್ರಿ ಆಯಿತು. ನೆಕ್ಸ್ಟ್ x1 ಈಸ್ ಈಕ್ವಲ್ ಟು 2 1 280, x1 ಈಸ್ ಈಕ್ವಲ್ ಟು 80 ಡಿಗ್ರಿ. ಆಯಿತಾ, x1 80 ಡಿಗ್ರಿ ಬಂತು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ. ಆಯಿತಾ, ಕ್ವಶನ್ ನಂಬರ್ 66ಗೆ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ. ಸಪೋಸ್ ಅವ್ರೇನಾರ ಎರಡು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಏನಾರ ಕೇಳಿದ್ರೆ, ಆಯಿತಾ, ಫೈಂಡ್ ಬೋತ್ ಆ್ಯಂಗಲ್ಸ್ ಏನಾರ ಕೇಳಿದ್ರೆ ಇದನ್ನು ಫೈಂಡ್ ಔಟ್ ಮಾಡಿ. ಪಾಪ ಇದೇನು ಮಾಡಿತ್ತು, 20, x1 ಅಂದರೆ 80. ಆಯಿತಾ, x2 ಈಸ್ ಈಕ್ವಲ್ ಟು ಇದು 100 ಡಿಗ್ರಿ ಆಗುತ್ತೆ. ಎರಡು ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂದರೆ ಈ ರೀತಿ ಫೈಂಡ್ ಔಟ್ ಮಾಡೋದು. ಒಂದು 80 ಡಿಗ್ರಿ ಆಗುತ್ತೆ, ಇನ್ನೊಂದು 100 ಡಿಗ್ರಿ ಆಗಿರುತ್ತೆ. ಆಯಿತಾ, x2 ಅಂದರೆ ಇದು 100 ಡಿಗ್ರಿ, x1 ಅಂದರೆ 80 ಡಿಗ್ರಿ, ಎರಡನ್ನೂ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 66ಗೆ ಆಪ್ಷನ್ನು ಸಿ ಆಗಿರುತ್ತೆ. ಅಕಸ್ಮಾತ್ ಅವ್ರು ಏನಾರ ಜಾಸ್ತಿ ಡೀಟೇಲ್ ಕೇಳಿದ್ರೆ ಈ ರೀತಿ ಕಂಪ್ಲೀಟಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಏನು ಕೊಟ್ಟಿದ್ದಾನೆ ಅಂದರೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಎನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್ ಅಂತ ಕೊಟ್ಟಿದ್ದಾನೆ. ಆಯಿತಾ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಎನ್ ಆ್ಯಂಗಲ್ ಈಸ್ 5 ಟೈಮ್ಸ್ ಆಫ್ ಇಟ್ ಅಂತ ಕೊಟ್ಟಿದ್ದಾನೆ. ಆಯಿತಾ, ಒಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲು ಇನ್ನೊಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ದು 5 ಟೈಮ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಒಂದು ಕೋನದ ಪೂರಕ ಕೋನವು ಇನ್ನೊಂದು ಕೋನದ 5 ಪಟ್ಟು ಇದೆ. ಈ ರೀತಿ ಬರ್ಕೊಳ್ಳಿ. ಮತ್ತೆ ಇದನ್ನು ಸಿಂಪಲ್ ಆಗಿ ನಮಗೆಲ್ಲ ಗೊತ್ತಿದೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಸಮ್ ಆಫ್ ಟು ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದೇನಾಗುತ್ತೆ 6 90 ಡಿಗ್ರಿ ಆಗುತ್ತೆ. ಆಯಿತಾ, ಎಕ್ಸ್ ಈಸ್ ಈಕ್ವಲ್ ಟು ಏನು 6 1 6 40 ಎಷ್ಟಾಗುತ್ತೆ, 6 5 30 15 ಡಿಗ್ರಿ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 15 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 67ಗೆ ಆಪ್ಷನ್ನು ಬಿ ಬರುತ್ತೆ. ಆಯಿತಾ, ನೆಕ್ಸ್ಟ್ ನಿಮ್ಗೇನೋ ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಮಗೆ ಎಕ್ಸ್ 15 ಡಿಗ್ರಿ ಬಂತು. ಆಯಿತಾ, 5x ಅಂದ್ರೇನು, 5x ಅಂದರೆ 5 ಇಂಟು 15, 15 5 75 ಡಿಗ್ರಿ. 5x ಅಂದರೆ 75 ಡಿಗ್ರಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 90 ಡಿಗ್ರಿ ಬರುತ್ತೆ. ಸಮ್ ಆಫ್ ಟು ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಆಯಿತಾ, ಕ್ವಶನ್ ನಂಬರ್ ಏನು ಆಪ್ಷನ್ನು, ಕ್ವಶನ್ ನಂಬರ್ 67ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68 ಏನು ಕೇಳಿದ್ದಾರೆ ಅಂದರೆ, ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಅದರ ಅರ್ಥ ಏನು, ಇವೆರಡು ಆ್ಯಂಗಲು ಸೇಮ್ ಇರುತ್ತೆ. ಈ ಆ್ಯಂಗಲು ಸೇಮ್ ಇರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 90 ಡಿಗ್ರಿ. ಆಯಿತಾ, 90 ಡಿಗ್ರಿ. ಇವೆರಡು ಆ್ಯಂಗಲ್ ಸೇಮ್ ಇರಬೇಕು ಅಂದರೆ ಏನು, ಬೈ 2 ಮಾಡಿ 45 ಡಿಗ್ರಿ ಆಗುತ್ತೆ.
ಆಯಿತಾ. ಇವೆರಡು ಆ್ಯಂಗಲ್ ಸೇಮ್ ಆಗಬೇಕಂದ್ರೆ ಇದು 45 ಡಿಗ್ರಿ ಇರಬೇಕು, ಇದು 45 ಡಿಗ್ರಿ ಇರಬೇಕು. ಆಯಿತಾ. ಆಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಆಯಿತಾ. ಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿ ಅಂತ ಕೇಳಿದರೆ, ಸೊ ಇವೆರಡು ಈಕ್ವಲ್ ಇದ್ದಾಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಈಕ್ವಲ್ ಇರುತ್ತೆ. ಇವೆರಡು ಈಕ್ವಲ್ ಇದ್ದಾಗ ಪೂರಕ ಕೋನ ಸಮನಾಗಿರುತ್ತೆ. ಸೊ ಆನ್ಸರ್ ಏನು ಬರುತ್ತೆ? ಆನ್ಸರ್ 45 ಡಿಗ್ರಿ ಅಂತ ಮಾರ್ಕ್ ಮಾಡಿ. ಆಯಿತಾ. ಕ್ವಶನ್ ನಂಬರ್ 68ಗೆ ಆಪ್ಷನ್ ಬಿ. ಆಯಿತಾ. ಈ ರೀತಿ ಮಾರ್ಕ್ ಮಾಡಿ. ಅದೇ ರೀತಿ ಅಕಸ್ಮಾತ್ ಏನೋ ಕೇಳಿದ್ರೆ ಫೈಂಡ್ ದ ಆ್ಯಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ, ಫೈಂಡ್ ದ ಆ್ಯಂಗಲ್ ವಿಚ್ ಇಸ್ ಈಕ್ವಲ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಏನು? ಸಮ್ ಆಫ್ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 180. ಎರಡು ಈಕ್ವಲ್ ಇರಬೇಕು ಅಂದರೆ ಬೈ 2 ಮಾಡಿ 90 ಡಿಗ್ರಿ ಬರುತ್ತೆ. ಆಯಿತಾ. ಸೊ ಇದು 90 ಡಿಗ್ರಿ ಇರುತ್ತೆ, ಸೊ ಇದು 90 ಡಿಗ್ರಿ ಇರುತ್ತೆ. ಆಗ ಸಪ್ಲಿಮೆಂಟ್ರಿ ಆ್ಯಂಗಲ್ ಎರಡು ಈಕ್ವಲ್ ಇರುತ್ತೆ. ಪರಿಪೂರಕ ಕೋನಗಳು ಎರಡು ಸಮನಾಗಿರುತ್ತೆ. ಆಯಿತಾ. ಅಕಸ್ಮಾತ್ ಈ ಥರ ಏನೋ ಕ್ವಶನ್ ಕೇಳಿದ್ರೆ ಈ ರೀತಿ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69ನಲ್ಲಿ ಫೈಂಡ್ ದ ಆ್ಯಂಗಲ್ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟರಿ, ಕನ್ನಡದಲ್ಲಿ ಪರಿಪೂರಕ ಕೋನಕ್ಕೆ ಸಮನಾದ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದ್ರೆ ಏನು? 180 ಡಿಗ್ರಿ. ಯಾವಾಗ ಇದು ಸಮ ಆಗುತ್ತೆ ಬೈ 2 ಮಾಡಿ 90 ಡಿಗ್ರಿ ಬರುತ್ತೆ. ಆಯಿತಾ. ಸಪ್ಲಿಮೆಂಟ್ರಿ ಆ್ಯಂಗಲ್ ಯಾವಾಗ ಈಕ್ವಲ್ ಇರುತ್ತೆ ಅಂದರೆ ಇವೆರಡು 90 ಡಿಗ್ರಿ ಇರಬೇಕು. ಇದು 90 ಡಿಗ್ರಿ ಇರಬೇಕು, ಇದು 90 ಡಿಗ್ರಿ ಇರಬೇಕು. ಆಯಿತಾ. ಸಪ್ಲಿಮೆಂಟ್ರಿ ಆ್ಯಂಗಲ್ ಯಾವಾಗ ಸಮ ಆಗಿರುತ್ತೆ ಅಂದರೆ ಎರಡು 90 ಡಿಗ್ರಿ ಇದ್ದಾಗ ಸಮನಾಗಿರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 69ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ಒಂದು ಸ್ಟ್ರೈಟ್ ಲೈನ್ ಮೇಲೆ ಆ್ಯಂಗಲ್ ಕೊಟ್ಟಿದ್ದಾನೆ. ಅಲ್ಲಿ ನೋಡಿ, ಒಂದು ಸ್ಟ್ರೈಟ್ ಲೈನ್ ಮೇಲೆ 3 ಆ್ಯಂಗಲ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಯಾವ ರೀತಿ ಬರ್ಕೋತೀರಾ? ಎಕ್ಸ್ ಪ್ಲಸ್ 15 ಡಿಗ್ರಿ, ಎಕ್ಸ್ ಪ್ಲಸ್ 15 ಡಿಗ್ರಿ ಪ್ಲಸ್ 45 ಡಿಗ್ರಿ ಸೆಕೆಂಡ್ ಆ್ಯಂಗಲ್ಲು ಪ್ಲಸ್ ಲಾಸ್ಟ್ ಆ್ಯಂಗಲ್ ಇದೆ ಎಕ್ಸ್ ಪ್ಲಸ್ 30 ಡಿಗ್ರಿ. ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ 180 ಡಿಗ್ರಿ ಹಾಕ್ಕೊಳ್ಳಿ. ಆಯಿತಾ. ಸ್ಟ್ರೈಟ್ ಲೈನ್ ಮೇಲೆ ಇರೋದ್ರಿಂದ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ಳಿ. ಈಗ ಎಕ್ಸು ನೋಡಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, 2x ಆಗುತ್ತೆ. ನೆಕ್ಸ್ಟು 15 ಡಿಗ್ರಿ 45 ಡಿಗ್ರಿ ಎಷ್ಟಾಗುತ್ತೆ? 60 ಡಿಗ್ರಿ ಆಗುತ್ತೆ. 60 ಪ್ಲಸ್ 30 90 ಡಿಗ್ರಿ ಆಗುತ್ತೆ. ಆಯಿತಾ. ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಈ ಮೂರನ್ನು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. 2x ಈಸ್ ಈಕ್ವಲ್ ಟು 180 ಡಿಗ್ರಿ, 90 ಆ ಕಡೆ ಹೋದರೆ ಮೈನಸ್ 90 ಆಗುತ್ತೆ. 2x ಈಸ್ ಈಕ್ವಲ್ ಟು 90, ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 45 ಡಿಗ್ರಿ ಆಗುತ್ತೆ. ಆಯಿತಾ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 45 ಡಿಗ್ರಿ ಆಗುತ್ತೆ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 71 ನೋಡಿ. ಕ್ವಶನ್ ನಂಬರ್ 71ನಲ್ಲಿ ಈ ರೀತಿ ಡಯಾಗ್ರಾಮ್ ಕೊಟ್ಬಿಟ್ಟು ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, CBE ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ನಾವು ಡೈರೆಕ್ಟಾಗಿ ಕಾನ್ಸೆಪ್ಟ್ ಏನಾದ್ರು ಅರ್ಥ ಆಗಿರೋ ಡೈರೆಕ್ಟಾಗಿ ಈ ಆ್ಯಂಗಲ್ನ 60 ಡಿಗ್ರಿ ಅಂತ ಬರ್ಕೋಬೋದು ಅಲ್ವಾ. ಸ್ಟ್ರೈಟ್ ಲೈನ್ ಆ್ಯಂಗಲ್ ಎಷ್ಟಿರುತ್ತೆ? 180. 60 ಪ್ಲಸ್ 60 120, 120 ಪ್ಲಸ್ 60 180 ಡಿಗ್ರಿ. ಆ್ಯಂಗಲ್ ಏನು ಬರುತ್ತೆ? 60 ಅಂತ ಬರ್ಕೊಳ್ಳಿ. ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ 60 ಡಿಗ್ರಿ ಅಂತ ನಾವು ಮಾರ್ಕ್ ಮಾಡ್ಬೋದು. ಇಲ್ಲ ಸಾಲ್ವ್ ಮಾಡ್ತೀವಿ ಅಂದರೆ ಮಾಡಿ. ಸ್ಟ್ರೈಟ್ ಲೈನ್ ಆ್ಯಂಗಲ್ ಏನಾಗುತ್ತೆ? 60 ಪ್ಲಸ್ ಇದನ್ನು ಎಕ್ಸ್ ಅಂತ ತಗೊಳ್ಳಿ, ಕೊಟ್ಟಿಲ್ಲಲ್ಲ, ಇದನ್ನು ಎಕ್ಸ್ ಅಂತ ತಗೊಳ್ಳಿ. ಎಕ್ಸ್ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ. ಇದೇನಾಗುತ್ತೆ? 120 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 120. ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಈ ಥರ ಮಾಡ್ತಾ ಕೂತ್ಕೊಂಡ್ರೆ ಔಟ್ ಆಫ್ ಔಟು ಸ್ಕೋರ್ ಮಾಡೋದು ಕಷ್ಟ ಇದೆ. ಹೇಳೋದಲ್ಲ, ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಾರಲ್ಲ ಮಕ್ಕಳು, ಈ ಪ್ರೊಸೀಜರ್ನ ಫಾಲೋ ಮಾಡಲ್ಲ. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡ್ತಾರೆ. ಫಿಗರ್ ನೋಡ್ತಾರೆ, 60 ಇದೆಷ್ಟು ಡಿಗ್ರಿ? 60. ಆಯಿತಾ. ಆಪ್ಷನ್ ಏನ್ಬಿಟ್ಟು ಡೈರೆಕ್ಟಾಗಿ OMR ಶೀಟ್ ಮೇಲೆ ಮಾಡಿದ್ರೆ ಟೈಮು ಇದಾಗುತ್ತೆ. ಟೈಮು ಕಡಿಮೆ ಟೈಮಲ್ಲಿ ನೀವು ಇದು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಕೆಲವೊಂದು ಲೆಕ್ಕ ಏನು ಮಾಡ್ತಾನೆ 15 ನಿಮಿಷ ಮಾಡ್ಬೋದು, ಅಷ್ಟುದ ಕೊಟ್ಟಿರ್ತಾನೆ ಕೆಲವೊಂದು ಲೆಕ್ಕ. ಆ ಲೆಕ್ಕ ಎಲ್ಲ ನಾವು ಈ ಟೈಮಲ್ಲಿ ಕಡಿಮೆ ಟೈಮಲ್ಲಿ ಮಾಡಿರ್ತೀವಲ್ಲ, ಈ ಕಡಿಮೆ ಟೈಮ್ನಲ್ಲಿ ಪ್ರಾಬ್ಲಮ್ ಮಾಡಿ ಟೈಮ್ ಸೇವ್ ಮಾಡುತ್ತೆ. ಆ ಟೈಮೆಲ್ಲ ನಾವು ಅದಕ್ಕೆ ಯೂಸ್ ಮಾಡ್ಕೋಬೋದು. ಆ ಸಿಂಪ್ಲಿಫಿಕೇಶನ್ ಅಂತ ಬರುತ್ತೆ, ಸರಳೀಕರಣ ಅಂದ್ಬಿಟ್ಟು. ಇಷ್ಟುದ ಕೊಟ್ಟಿರ್ತಾನೆ ಹರಿಕತೆ. ಆಯಿತಾ. ಅದೇನ ಕೋಲಾರದಿಂದ ಬೀದರ್ವರೆಗೂ ಕೊಟ್ಟಿರ್ತಾನೆ ಅವನು, ಇಷ್ಟುದ ಕೊಟ್ಟಿರ್ತಾನೆ ಹರಿಕತೆ ಥರ. ಅಲ್ಲೆಲ್ಲ 15 ನಿಮಿಷ ಬೇಕಾಗುತ್ತೆ. ಆ ಟೈಮೆಲ್ಲ ಎಲ್ಲಿ ಸಿಗುತ್ತೆ? ಇಲ್ಲೆಲ್ಲ ಉಳಿಸಿರ್ತೀವಲ್ಲ, ಇಲ್ಲೆಲ್ಲ ಟೈಮ್ ಎಲ್ಲ ಸೇವ್ ಮಾಡಿರ್ತೀವಲ್ಲ, ಈ ಟೈಮ್ನ ಅಲ್ಲಿ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 72 ನೋಡಿ. ಕ್ವಶನ್ ನಂಬರ್ 72 ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ 4x ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. 4x ಅಂದರೆ
ಸಿ ಒ ಡಿ. ಸಿ ಒ ಡಿ ಅಂದರೆ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ನಮಗೆಲ್ಲ ಗೊತ್ತಿದೆ ಸ್ಟ್ರೈಟ್ ಲೈನ್ ಇದ್ರೆ ಏನು ಅಂತ ಬರ್ಕೋಬೇಕು, 40 ಪ್ಲಸ್ 4x ಪ್ಲಸ್ 3x ಇಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? 40 ಆ ಕಡೆ ಹೋದ್ರೆ ಏನಾಗುತ್ತೆ, 4x ಪ್ಲಸ್ 3x ಏನಾಗುತ್ತೆ, 7x ಆಗುತ್ತೆ. 40 ಆ ಕಡೆ ಹೋಗಿದೆ, ಮೈನಸ್ 40 ಆಗುತ್ತೆ. ಆಯಿತಾ? ನೆಕ್ಸ್ಟ್ 7x ಇಸ್ ಈಕ್ವಲ್ ಟು 180 40 ಅಂದರೆ 140. ಎಕ್ಸ್ ಇಸ್ ಈಕ್ವಲ್ ಟು 7 1 7 2 ಪಕ್ಕ 0 ಇದೆ, 0 ಹಾಕೊಳ್ಳಿ. ಎಕ್ಸು 20 ಡಿಗ್ರಿ ಬಂತು. ಅವ್ನು ಕೇಳಿರೋದು 4x. 4x ಅಂದರೆ ಏನು, 4x ಅಂದರೆ 4 ಇಂಟು ಎಕ್ಸ್ ಅಂದರೆ 20. 4 2 80 ಡಿಗ್ರಿ. 4x ಅಂದರೆ ಏನು ಬರುತ್ತೆ, 80 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 72ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 73 ನೋಡಿ. ಕ್ವಶನ್ ನಂಬರ್ 73ಯಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಆ್ಯಂಗಲ್ 1 ಕೊಟ್ಟಿದ್ದಾನೆ. ಆ್ಯಂಗಲ್ 1 ಅಂದರೆ ಇದು 135 ಡಿಗ್ರಿ ಇದೆಯಂತೆ ಆ್ಯಂಗಲ್ 1. ಮತ್ತು ಆ್ಯಂಗಲ್ 4, ಆ್ಯಂಗಲ್ 4 ಎಷ್ಟಿದೆಯಂತೆ, 45 ಡಿಗ್ರಿ ಇದೆಯಂತೆ. ಈ ಆ್ಯಂಗಲ್ ಕೊಟ್ಬಿಟ್ಟು ಆ್ಯಂಗಲ್ 2 ಮತ್ತು 3ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯಿತಾ? ನಮಗೆಲ್ಲ ಗೊತ್ತಿದೆ ಇದೊಂಥರ ಕತ್ರಿ. ಈ ಫಿಗರು ಕತ್ರಿ ಥರ ಇದೆ. ಆಯಿತಾ? ಕತ್ರಿ ಥರ ಇದ್ದರೆ ಏನು, ಆಪೋಸಿಟ್ ಆ್ಯಂಗಲು ಸೇಮ್ ಇರುತ್ತೆ. ಆಪೋಸಿಟ್ ಆ್ಯಂಗಲ್ಲು ಸೇಮ್ ಇರುತ್ತೆ. ಕತ್ರಿ ಥರ ಇದ್ದರೆ ಆಪೋಸಿಟ್ ಆ್ಯಂಗಲ್ಲು ಸೇಮ್ ಇರುತ್ತೆ. ಎಲ್ಲಿ ನಮ್ಮದು ಡಯಾಗ್ರಾಮು ಆಯ್ದುಗಳು. ಕತ್ರಿ ಥರ ಇದ್ದರೆ ಆಪೋಸಿಟ್ ಆ್ಯಂಗಲ್ಲು ಸೇಮ್ ಇರುತ್ತೆ ನಮಗೆ. ಅಷ್ಟೇ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಏನು ಮಾಡ್ಕೋಬೇಕು, ಈ ಕಡೆ 45 ಡಿಗ್ರಿ ಇದೆ, ಈ ಕಡೆ 45 ಅಂದರೆ ಈ ಕಡೆನೂ 45 ಡಿಗ್ರಿ ಇರುತ್ತೆ. ಈ ಕಡೆ 135 ಅಂದರೆ ಈ ಕಡೆನೂ 135 ಡಿಗ್ರಿ ಇರುತ್ತೆ. ಆಯಿತಾ? ಆ್ಯಂಗಲ್ 2 ಎಷ್ಟು ಬರುತ್ತೆ, ಆ್ಯಂಗಲ್ 2 45 ಡಿಗ್ರಿ. ಆ್ಯಂಗಲ್ 3 135 ಡಿಗ್ರಿ. 45 135. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 73ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 74 ನೋಡಿ. ಕ್ವಶನ್ ನಂಬರ್ 74ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇದ್ರ ಆ್ಯಂಗಲ್ ಕೊಟ್ಟಿದ್ದಾನೆ, ಎಕ್ಸ್ ಈಸ್ ಈಕ್ವಲ್ ಟು 45 ಡಿಗ್ರಿ ಅಂತೆ. ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 45 ಡಿಗ್ರಿ ಅಂತೆ. ಅದನ್ನು ಕೊಟ್ಬಿಟ್ಟು ಆ್ಯಂಗಲ್ ವೈ ಯು ಝೆಡ್ ಮತ್ತು ಯುನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ, ನಮಗೆಲ್ಲ ಗೊತ್ತಿದೆ, ಕತ್ರಿ 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 ಕತ್ರಿ. ಆಪೋಸಿಟ್ ಆ್ಯಂಗಲು ಸೇಮ್ ಇರುತ್ತೆ. ಆಪೋಸಿಟ್ ಆ್ಯಂಗಲ್ ಸೇಮ್ ಇರುತ್ತೆ ಅಂದರೆ ನೋಡಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲು. ಆಯಿತಾ? ಎಕ್ಸ್ ಈಸ್ ಈಕ್ವಲ್ ಟು 45 ಅಲ್ವಾ, ಸೊ ಈ ಆ್ಯಂಗಲು ಸೇಮ್ ಇರುತ್ತೆ, 45 ಡಿಗ್ರಿ ಆಗುತ್ತೆ. ಈ ಆ್ಯಂಗಲ್ ಸೇಮ್ ಇದ್ದರೆ ಈ ಆ್ಯಂಗಲು ಸೇಮ್ ಇರುತ್ತೆ, 45 ಡಿಗ್ರಿ. ಆಯಿತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟು ಆ್ಯಂಗಲ್ ಯುನ ಫೈಂಡ್ ಔಟ್ ಮಾಡಿ. ಇದು ಸ್ಟ್ರೈಟ್ ಲೈನ್, ಇದು ನಮಗೆಲ್ಲ ಗೊತ್ತಿದೆ, ಇದು ಸ್ಟ್ರೈಟ್ ಲೈನು, ಇದು ಸ್ಟ್ರೈಟ್ ಲೈನು, ಇದು ಸ್ಟ್ರೈಟ್ ಲೈನು. ಸೊ ಈ ಆ್ಯಂಗಲ್ ಏನಾಗುತ್ತೆ, 180 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ಯು ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಇದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಇದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಆ್ಯಂಗಲ್ ಎಕ್ಸ್ ಮತ್ತು ಯು ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೋಬೋದು. ಆಯಿತಾ? ನಮಗೆಲ್ಲ ಆ್ಯಂಗಲ್ ಎಕ್ಸ್ ಗೊತ್ತಿದೆ, 45 ಡಿಗ್ರಿ ಪ್ಲಸ್ ಯು ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಯು ಈಸ್ ಈಕ್ವಲ್ ಟು 180ಲಿ 45ನ ಮೈನಸ್ ಮಾಡಿ ಯು ಈಸ್ ಈಕ್ವಲ್ ಟು 135. ನೋಡಿ, ಇವೆಲ್ಲ ಸರ್ಕಸೇ ಬೇಕಾಗಿಲ್ಲ, ಏನು ಎಳೆ ಪಾಪುಗಳ ನಾವು ಇಷ್ಟುದ್ದ ಬರೀತಾ ಕೂತ್ಕೊಳ್ಳೋಕ್ಕೆ. 180 ಡಿಗ್ರಿ 45 ಅಂದರೆ ಡೈರೆಕ್ಟಾಗಿ ನಾವು 135 ಡಿಗ್ರಿ ಅಂತ ಬರ್ಕೋಬೋದು, ಅಷ್ಟೇ. ಆಯಿತಾ? ಇದು ಆಪೋಸಿಟ್ ಆ್ಯಂಗಲು. ಮತ್ತೆ ನೋಡಿ, ಇದು ಆಪೋಸಿಟ್ ಆ್ಯಂಗಲು. ಇದು 135 ಆದರೆ ಇದು 135, ಮುಗಿದೋಯ್ತು. ಆಯಿತಾ? ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ನಾವು, 100ಗೆ 100 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅದಕ್ಕೆ ಈ ರೀತಿ ಫಾಲೋ ಮಾಡಿ. ಸೊ ಏನಾಗುತ್ತೆ, ವೈ ಎಷ್ಟಿದೆ, ಎಲ್ಲಿದೆ ವೈ 135 ಡಿಗ್ರಿ. ಝೆಡ್ ಎಷ್ಟಿದೆ, ಝೆಡ್ 45 ಡಿಗ್ರಿ. ಯು ಎಷ್ಟಿದೆ, 135 ಡಿಗ್ರಿ. 135 45 135. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 74ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 75 ನೋಡಿ. ಕ್ವಶನ್ ನಂಬರ್ 75ಅಲ್ಲಿ ಸ್ಟ್ರೈಟ್ ಲೈನ್ ಮೇಲೆ 3 ಆ್ಯಂಗಲ್ ಕೊಟ್ಬಿಟ್ಟು ಆ್ಯಂಗಲ್ ಝೆಡ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ನಮಗೆಲ್ಲ ಗೊತ್ತಿದೆ, Z/6 ಆ್ಯಡ್ ಮಾಡಿ, Z/4 ಪ್ಲಸ್ Z/3 ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಸ್ಟ್ರೈಟ್ ಲೈನ್ ಇದೆ, ಸ್ಟ್ರೈಟ್ ಲೈನ್ ಇರೋದ್ರಿಂದ 3 ಆ್ಯಂಗಲ್ನ ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ಆಯಿತಾ? ಈಗ ಏನು ಮಾಡಿ, ಹೆಂಗೆ ಆ್ಯಡ್ ಮಾಡ್ತೀರಾ ನೋಡಿ, ಚಡ್ಡಿ ಬೇರೆ ಬೇರೆ ಚಡ್ಡಿ ಹಾಕಿದ್ದಾರೆ, ಎಲ್ಲ ಚಡ್ಡಿನೂ ಸೇಮ್ ಮಾಡ್ಕೊಳ್ಳಿ. ಆಯಿತಾ? ನೋಡಿ,
ಸಿಕ್ಸ್ ಟೂ ಝ 12 ಆಗುತ್ತೆ. ಝಡ್ ಇಂಟು 2 ಅಂತ ಮಾಡಿ. ನೆಕ್ಸ್ಟು 4 ಮೂರಲಿ 4 3 ಝ 12 ಆಗುತ್ತೆ. ಸೊ ಮೇಲ್ಗಡೆನು ಝಡ್ನ 3 ಇಂದ ಮಲ್ಟಿಪ್ಲೈ ಮಾಡಿ. ಇದು 3 4 ಝ 3 4 12 ಆಗುತ್ತೆ. ಸೊ ಝಡ್ನ 4 ಇಂದ ಮಲ್ಟಿಪ್ಲೈ ಮಾಡಿ. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? ಇದೆಲ್ಲ ನೋಡಿ. 6 2 ಝ 12, 4 3 ಝ 12, 4 3 ಝ 12. ಇದೇನಾಗುತ್ತೆ? ಡಿನಾಮಿನೇಟರ್ ಸೇಮ್ ಬರುತ್ತೆ. ಡಿನಾಮಿನೇಟರ್ ಸೇಮ್ ಐತೆ. ಇದೇನಾಗುತ್ತೆ? 2z ಪ್ಲಸ್ 3z ಸರಿಯಾಗಿ ಬರ್ಬೋದು. z ಪ್ಲಸ್ 4z ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? 4 3 7 8 9 9z ಬೈ 12 ಈಸ್ ಈಕ್ವಲ್ ಟು 180 ಡಿಗ್ರಿ. ಆಯಿತಾ? z ಈಸ್ ಈಕ್ವಲ್ ಟು 180 ಇಂಟು 9 ಬೈ 12 ಆಗುತ್ತೆ. 12 ಬೈ 9 ಆಗುತ್ತೆ. 9 ಬೈ 12 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದರೆ 12 ಬೈ 9 ಆಗುತ್ತೆ. 9 1 ಝ 9 2 ಝ. ಆಯಿತಾ? 20 ಇಂಟು 12 ಅಂದರೆ ಏನಾಗುತ್ತೆ? z ಈಸ್ ಈಕ್ವಲ್ ಟು 20 ಇಂಟು 12. 12 2 ಝ 24. z ಅಂದರೆ 240 ಡಿಗ್ರಿ ಬರುತ್ತೆ. ಆಯಿತಾ? z ವ್ಯಾಲ್ಯೂ ಏನು ಬರುತ್ತೆ? 240 ಡಿಗ್ರಿ ಬರುತ್ತೆ. ಕ್ವಶನ್ ನಂಬರ್ 75ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 76 ನೋಡಿ. ಕ್ವಶನ್ ನಂಬರ್ 76 ಅಲ್ಲಿ ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಆಂಗಲ್ ವೈನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ? ಕೇರ್ಫುಲ್ ಆಗಿ ನೋಡಿ. ಆಯ್ತಾ? ಈ ಲೈನು ನೋಡಿ, ಈ ಲೈನು ಈ ಲೈನು, ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಸೇಮ್ ಇರುತ್ತೆ. ಆಯಿತಾ? ಇವೆರಡು ಆ್ಯಂಗಲ್ ಸೇಮ್ ಇರುತ್ತೆ. ಸೊ ಇದೇನಾಗುತ್ತೆ? 5y ಅಂತ ಬರ್ಕೋಬೋದು. ಅಪೋಸಿಟ್ ಆ್ಯಂಗಲ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಈ ಆ್ಯಂಗಲು ಸೇಮ್ ಇದೆ ನೋಡಿ. ಸೊ ಇದು 5y ಆದರೆ ಇದು 5y ಆಗುತ್ತೆ. ಅದೇ ರೀತಿ ಇದು 2y ಆದರೆ ಇದು 2y ಆಗುತ್ತೆ. ಇದು 2y ಆದರೆ ಈ ಆ್ಯಂಗಲ್ಲು 2y ಆಗುತ್ತೆ. ನೆಕ್ಸ್ಟ್ ಇದು 5y ಆದರೆ ಇದು 5y ಆಗುತ್ತೆ. ಇದು 5y ಆಗುತ್ತೆ. ಆಯಿತಾ? ಎಲ್ಲ ಆಪೋಸಿಟ್ ಆ್ಯಂಗಲ್. ಆಯಿತಾ? ಆಪೋಸಿಟ್ ಆ್ಯಂಗಲ್. ಈಗ ಆ್ಯಡ್ ಮಾಡಿ ಏನಾಗುತ್ತೆ ನೋಡಿ. ಇದೇನಿದು ಎಷ್ಟುದೈತೆ? 5y ಪ್ಲಸ್ 5y, 5y ನೆಕ್ಸ್ಟು 2y ಪ್ಲಸ್ 5y, ನೆಕ್ಸ್ಟ್ 5y 2y, 5y 2y ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಆಯಿತಾ? ಎಷ್ಟಿದೆ? 5y ಎಷ್ಟಿದೆ? 10y ಆಯಿತು ನೋಡಿ. 10 20 22 24 24y ಆಯಿತು. 24y ಈಸ್ ಈಕ್ವಲ್ ಟು 360. ಆಯಿತಾ? y ಈಸ್ ಈಕ್ವಲ್ ಟು 360 ಬೈ 24 ಅಂದರೆ 15 ಡಿಗ್ರಿ ಬರುತ್ತೆ. ಆಯಿತಾ? y ವ್ಯಾಲ್ಯೂ ಎಷ್ಟು ಬರುತ್ತೆ? y ವ್ಯಾಲ್ಯೂ 15 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 76ಗೆ ಆಪ್ಷನ್ ಸಿ.